Good morning, my children. Today we learn about after a bath. Enjoy this poem. After my bath, I try to wipe myself till I am dry. Hands to wipe and fingers and toes and two wet legs and a shiny nose. Just think how much less time I did take if I were a dog and could sneak, shake. ಇಲ್ಲಿ ನೋಡ್ರಿ, ಆಫ್ಟರ್ ಮೈ ಬಾತ್ ಐ ಟ್ರೈ ಟು ವೈಪ್ ಮೈ ಸೆಲ್ಫ್ ಟಿಲ್ ಐ ಆಮ್ ಡ್ರೈ. ಇದರ ಅರ್ಥ ಏನಂದ್ರೆ ಆಫ್ಟರ್ ಮೈ ಬಾತ್, ನಮ್ಮ ಸ್ನಾನ ಆದಮೇಲೆ ಹುಡುಗ ಏನು ಹೇಳ್ತಾನಲ್ಲಿ, ನನ್ನ ಸ್ನಾನ ಆದಮೇಲೆ ನಾನು ಏನು ಮಾಡ್ತೀನಿ, ನನ್ನ ಮೈಯನ್ನು ಒರೆಸಲಿಕ್ಕೆ ಟ್ರೈ ಮಾಡ್ತೀನಿ, ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಟು ವೈಪ್ ಮೈ ಸೆಲ್ಫ್ ಟಿಲ್ ಐ ಆಮ್ ಡ್ರೈ. ನನ್ನ ಮೈ ಪೂರ ಒಣಗುತನ ನಾನು ಏನು ಮಾಡ್ತೀನಿ, ಒರೆಸ್ಕೊತಾನೆ ಇರ್ತೀನಿ, ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಹೇಳ್ತಾನೆ. ಹ್ಯಾಂಡ್ಸ್ ಟು ವೈಪ್ ಆ್ಯಂಡ್ ಫಿಂಗರ್ಸ್ ಆ್ಯಂಡ್ ಟೋಸ್ ಆ್ಯಂಡ್ ಟು ವೆಟ್ ಲೆಗ್ಸ್ ಆ್ಯಂಡ್ ಶೈನಿ ನೋಸ್. ನನ್ನ ಕೈಗಳು ಒಣಗಬೇಕು, ಬೆರಳುಗಳು ಒಣಗಬೇಕು, ಕಾಲು ಬೆರಳುಗಳು ಒಣಗಬೇಕು. ಆ್ಯಂಡ್ ಟು ವೆಟ್ ಲೆಗ್ಸ್ ಮೀನ್ಸ್ ನನ್ನ ಕಾಲುಗಳು ಒಣಗಬೇಕು. ಆಮೇಲೆ ಆ್ಯಂಡ್ ಟು ವೆಟ್ ಲೆಗ್ಸ್ ಆ್ಯಂಡ್ ಅ ಶೈನಿ ನೋಸ್. ಹ್ಯಾಂಡ್ಸ್ ಟು ವೈಪ್ ಆ್ಯಂಡ್ ಫಿಂಗರ್ಸ್ ಆ್ಯಂಡ್ ಟೋಸ್ ಆ್ಯಂಡ್ ಟು ವೆಟ್ ಲೆಗ್ಸ್ ಆ್ಯಂಡ್ ಅ ಶೈನಿ ನೋಸ್. ಒರೆಸಲು ಕೈಗಳು ಮತ್ತು ಬೆರಳುಗಳು, ಕಾಲು ಬೆರಳು, ಎರಡು ಒದ್ದೆಯಾದ ಕಾಲುಗಳು ಮತ್ತು ಹೊಳೆಯುವ ಮೂಗು. ಇವೆಲ್ಲ ನಾನು ಏನು ಮಾಡ್ತೀನಿ, ಒರೆಸ್ಕೊತಾನೆ ಇರ್ತೀನಿ. ಒಣಗೋವರೆಗೂ ಒರೆಸ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತಿರ್ತೀನಿ ಅಂಥೇಳಿ ಇದರ ಅರ್ಥ. ಇನ್ನು ನೆಕ್ಸ್ಟ್ ನೋಡ್ರಿ, ಜಸ್ಟ್ ಥಿಂಕ್ ಹೌ ಮಚ್ ಲೆಸ್ ಟೈಮ್ ಐ ಡಿಡ್ ಟೇಕ್ ಇಫ್ ಐ ವರ್ ಅ ಡಾಗ್ ಆ್ಯಂಡ್ ಕುಡ್ ಶೇಕ್. ನಾನು ನಾಯಿಯಾಗಿದ್ದಂದ್ರೆ ಶೇಕ್ ಮಾಡ್ತಾಯಿದ್ದೆ, ಶೇಕ್ ಮಾಡ್ತಾಯಿದ್ದೆ. ನಾನು ಎಷ್ಟು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಯೋಚಿಸಿ. ಜಸ್ಟ್ ಥಿಂಕ್ ಹೌ ಮಚ್ ಲೆಸ್ ಟೈಮ್ ಐ ಡಿಡ್ ಟೇಕ್. ವಿಚಾರ ಮಾಡಿರಿ, ನಾನು ಎಷ್ಟು ಲೆಸ್ ಟೈಮ್ ತೊಗೋತೀನಿ. ಇಫ್ ಐ ವರ್ ಅ ಡಾಗ್, ಒಂದು ನಾಯಿಯಾಗಿದ್ದರೆ ನಾನು ಏನು ಮಾಡ್ತಿದ್ದೆ, ಅಲುಗಾಡಿಸ್ದು. ಸೊ ಇದರ ಅರ್ಥ, ಒಂದು ಸಣ್ಣ ಹುಡುಗ ಅವ ತನ್ನ ಸ್ನಾನ ಆದಮೇಲೆ ಯಾವ್ಯಾವ ರೀತಿ ಮಾಡ್ತಾನೆ, ಯಾವ್ಯಾವ ರೀತಿ ಎಂಜಾಯ್ ಮಾಡ್ಕೊತಾ ಓಡಾಡ್ಕೊತ ಮೈಯನ್ನು ಒರೆಸ್ಕೊಂಡು ಡ್ರೆಸ್ ಹಾಕೊಳ್ಳೋದು ಯಾವ ರೀತಿ ಎಂಜಾಯ್ ಮಾಡ್ತಾನಲ್ಲ, ಅದನ್ನು ಇಲ್ಲಿ ಐಲಿನ್ ಫಿಶರ್ ಅನ್ನೋ ಒಬ್ಬರು ಸರ್ ಏನು ಮಾಡಿದ್ದಾರೆ, ಕವಿ, ಒಂದು ಇಂಗ್ಲೀಷ್ ಪೊಯೆಟ್ ಒಂದು ಪೊಯಮನ್ನು ಬರೆದಿದ್ದಾರೆ. ಸೊ ಇಲ್ಲಿ ನೋಡ್ರಿ, ನ್ಯೂ ವರ್ಡ್ಸ್ ಬಂದು DOG, ಡಾಗ್ ಅಂದ್ರೇನು, ನಾಯಿ. HOW, ಹೌ ಮೀನ್ಸ್ ಹೇಗೆ. WET, ವೆಟ್. MET, ಮೆಟ್. MET, ಮೆಟ್ ಅಂದ್ರೆ ಭೇಟಿಯಾಗು. TRY, ಟ್ರೈ ಮೀನ್ಸ್ ಪ್ರಯತ್ನ. TOW, ಟು ಅಂದರೆ ಟು. ಸೊ ಲೆಟ್ಸ್ ರೀಡ್. I try to save water. I try to save water. I have 2 ears, 2 legs, then 10 toes and 1 nose. ಓಕೆ, ಇಲ್ಲಿ ನಂಬರನ್ನು ನಾವು ಏನು ಮಾಡ್ತೀವಿ, ಕಲಿತೀವಿ. I have 2 ears, ಎಲ್ಲರಿಗೂ ಏನದವ, 2 ಕಿವಿಗಳು. 2 legs ಮೀನ್ಸ್ 2 ಕಾಲುಗಳು. 10 toes,
10 toes means ಕಾಲು ಬೆರಳುಗಳು 10. 1 nose. Let's share. Put around what you do after a bath. Throw the wet towel on the floor. Hang the wet towel to dry. ಇಲ್ಲಿ ನೋಡ್ರಿ ಅವ್ರು ಏನು ಹೇಳ್ಯಾರಂದ್ರೆ ಸ್ನಾನ ಆದಮೇಲೆ ನೀವು ಏನು ಮಾಡ್ತೀರಿ ನೋಡಲಿ. ಥ್ರೋ ದ ವೆಟ್ ಟವಲ್ ಆನ್ ದ ಫ್ಲೋರ್. ನಾವೇನು ಮಾಡ್ತೀವಿ, ಅದನ್ನು ನಾವು ಟವಲನ್ನು ಒರೆಸ್ಕೊಂಡ್ಮೇಲೆ ಒಗೆದು ಬಿಡ್ತೀವಿ, ಹೌದಾ. ಆಮೇಲೆ ಹ್ಯಾಂಗ್ ದ ವೆಟ್ ಟವಲ್ ಟು ಡ್ರೈ. ನಾವೇನು ಮಾಡಬೇಕು, ಈ ರೀತಿ ಒಗೆದು ಒದ್ದೆಯಾದ ಟವಲನ್ನು ಒಣಗಲು ಸ್ಥಗಿತಗೊಳಿಸಿ. ಒದ್ದೆಯಾದ ಟವಲನ್ನು ನೆಲದ ಮೇಲೆ ಎಸೆಯಿರಿ. ಆಫ್ಟರ್ ಬಾತ್ ನಾವೆಲ್ಲ ಒಗೆದು ಬಿಡ್ತೀವಿ, ನೆಲದ ಮೇಲೆ ಒಗೆದು ಬಿಡ್ತೀವಿ. ಹ್ಯಾಂಗ್ ದ ವೆಟ್ ಟವಲ್ ಟು ಡ್ರೈ. ಅದನ್ನು ಏನು ಮಾಡಬೇಕು, ಆಮೇಲೆ ಒಯ್ದು ನಾವು ಅದು ಒಣಗಲಿಕ್ಕೆ ಹಾಕಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ರೈಡಲ್ ಕೊಟ್ಟಾರ. ಐ ಹ್ಯಾವ್ ಟೀತ್ ಸೋ ಶಾರ್ಪ್ ಬಟ್ ಐ ನೆವರ್ ಬೈಟ್. ವಾಟ್ ಆಮ್ ಐ? ಕೋಮ್. COMB, ಕೋಮ್ ಅಂದ್ರೆ ಬಾಚಣಿಗೆ. ಐ ಹ್ಯಾವ್ ಟೀತ್ ಸೋ ಶಾರ್ಪ್, ಅದ್ರ ಹಲ್ಲುಗಳು ಭಾಳ ಶಾರ್ಪ್ ಇರ್ತಾವೆ. ಬಟ್ ನೆವರ್ ಬೈಟ್. ವಾಟ್ ಆಮ್ ಐ? ಆದರೆ ಅದು ಕಚ್ಚೋದಿಲ್ಲ, ನಾನು ಕಚ್ಚೋದಿಲ್ಲ. ಹಾಗಾದರೆ ನಾನು ಯಾರು ಅಂದ್ರೆ ಕೋಮ್, ಒಂದು ಒಗಟು. ರೈಡಲ್ ಮೀನ್ಸ್ ಒಗಟು. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಡೂ ಯು ವೇರ್ ದೀಸ್ ಥಿಂಗ್ಸ್? ಡ್ರಾ ಲೈನ್ಸ್ ಫ್ರಮ್ ದ ಪಿಕ್ಚರ್ ಟು ದ ವರ್ಡ್. ಇಲ್ಲಿ ನೋಡ್ರಿ, ನಾವೆಲ್ಲ ಈ ಥಿಂಗ್ಸ್ಗಳನ್ನು ಏನು ಮಾಡ್ತೀವಿ, ವೇರ್ ಮಾಡ್ತೀವಿ, ಹೌದಾ. ವೇರ್ ಮಾಡ್ತೀವ. ಅವ್ರು ಏನು ಹೇಳ್ಯಾರ ಇಲ್ಲಿ, ಇವು ಯಾವ್ಯಾವ ಥಿಂಗ್ಸ್ ಅದಾವಲ್ಲ ಅವಕ್ಕೆ ನಾವು ಏನು ಮಾಡಬೇಕು, ಡ್ರಾ ಮಾಡಬೇಕು ಲೈನ್ಸ್ನ. ಶರ್ಟ್ ಎಲ್ಲಿದೆ? SHIRT ಶರ್ಟ್. ಸಾಕ್ಸ್ SOCKS ಸಾಕ್ಸ್. ಕ್ಯಾಪ್ CAP ಕ್ಯಾಪ್. ಬೆಲ್ಟ್ ಶೂಸ್. ನೆಕ್ಸ್ಟ್ ನೋಡ್ರಿ, ಟ್ರೌಸರ್ಸ್. ಇದಕ್ಕೆ ನಾವು ಪ್ಯಾಂಟ್ ಅಂತಲೂ ಕರಿತೀವಿ, ಟ್ರೌಸರ್ಸ್. ಓಕೆ. ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ, ಲೆಟ್ಸ್ ಡೂ ಮ್ಯಾಚ್ ದ ಫಾಲೋಯಿಂಗ್ ಟು ಮೇಕ್ ಪೇರ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಅವ್ರೇನು ಕೊಟ್ಟಾರ, ಈ ಫಾಲೋಯಿಂಗ್ ಇದ್ದಿದ್ದನ್ನು ಅದರ ಪೇರ್ ಜೊತೆ ನಾವು ಏನು ಮಾಡಬೇಕು, ಮ್ಯಾಚ್ ಮಾಡಬೇಕು, ಒಂದು ಲೈನ್ ಮೂಲಕ ಡ್ರಾ ಮಾಡಬೇಕು. ಸೊ ನೀಡಲ್ ಥ್ರೆಡ್ ಜೊತೆ ಏನು ಮಾಡ್ತದೆ, ನೀಡಲ್ಲೇ ವರ್ಕ್ ಮಾಡ್ತದೆ, ಹೌದಲ್ಲ. ಅದೇ ರೀತಿ ನಾವು ಇಲ್ಲಿ ಯಾವ ರೀತಿ ಪೇರ್ ಅದಾವ ಅನ್ನೋದನ್ನು ನೋಡಿಕೊಂಡು ಅದನ್ನು ಮ್ಯಾಚ್ ಮಾಡೋಣ. ವೇಟ್ 1 minute. ಸೆಕೆಂಡ್, ಇಲ್ಲಿ ನೋಡ್ರಿ, ಬ್ಯಾಟ್ ಬಾಲ್, ಸಾಕ್ಸ್ ಶೂಸ್, ಶರ್ಟ್ ಶಾರ್ಟ್ಸ್, ಬೌಲ್ ಸ್ಪೂನ್. ಇವೆಲ್ಲ ಏನ್ರಿ, ಪೇರ್ ವರ್ಡ್ಸ್. ಇಲ್ಲಿ ಒಂದು ಆ್ಯಕ್ಟಿವಿಟಿ ಅದ ರೀ. ಡ್ರಾ ಆರ್ ಸ್ಟಿಕ್ ಅ ಪಿಕ್ಚರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ರೆಂಡ್ ಹಿಯರ್. ದೆನ್ ಕಂಪ್ಲೀಟ್ ದ ಸೆಂಟೆನ್ಸ್ ಆ್ಯಂಡ್ ಸೇ ದೆಮ್ ಅಲೌಡ್. ಇಲ್ಲೇನು ಕೊಟ್ಟಾರ ಅವರು, ಇಲ್ಲಿ ಮೀ ಆ್ಯಂಡ್ ಮೈ ಫ್ರೆಂಡ್ ಅಂತ ಕೊಟ್ಟಾರಲ್ಲ. ಇಲ್ಲಿ ನೀವೇನು ಮಾಡಬೇಕು, ಮೀ ಇದ್ದಲ್ಲಿ ನಿಮ್ಮ ಫೋಟೋನ ಪೇಸ್ಟ್ ಮಾಡಿರಿ. ಇಲ್ಲಿ ಮೈ ಫ್ರೆಂಡ್ ಇದ್ದಲ್ಲಿ ಆಕಿನ ಫೋಟೋನ ಪೇಸ್ಟ್ ಮಾಡಿರಿ. ಇಲ್ಲಿ ಏನು ಮಾಡಬೇಕು, ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು. ಮೈ ನೇಮ್ ಈಸ್ ಖುಷಿ. ಮೈ ಫ್ರೆಂಡ್ ನೇಮ್ ಈಸ್ ರಾಶಿ. ಸೊ ಈ ರೀತಿ ನೀವು ಏನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಹೆಸರು, ನಿಮ್ಮ ಹೆಸರು ಏನದಲ್ಲ ಅದನ್ನು ಕಂಪ್ಲೀಟ್ ಮಾಡಿರಿ.
ಇಲ್ಲಿ ನೆಕ್ಸ್ಟ್ ಒಂದು ಆ್ಯಕ್ಟಿವಿಟಿ ಇದೆ, ಟ್ರೇಸ್ ದ ಪಾತ್ ಟು ದ ಫ್ಲವರ್ಸ್. ಅಂದ್ರೆ ಈ ಬಟರ್ಫ್ಲೈ ಇವೆಲ್ಲ ಎಕ್ಸೆಟ್ರಾ ಇಲ್ಲಿ ಕೊಟ್ಟಾರ ನೋಡ್ರಿ. ಇಲ್ಲಿ ಬಟರ್ಫ್ಲೈ ಹನಿಬಿ ಇವೆಲ್ಲ ಅದಲ್ಲ, ಇವು ಹೂಗಳಿಗೆ ಹೋಗಿ ಮುಟ್ಲಿಕ್ಕೆ ನಾವು ಹಾದಿನ ಏನು ಮಾಡಬೇಕು, ತೋರಿಸ್ಬೇಕು. ಸೊ ಇದ್ರ ಮ್ಯಾಗ ಈ ಲೈನ್ ಮೇಲೆ ಟ್ರೇಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ ಈ ರೀತಿ. ಸೊ ಇದು ಹೋಗ್ಲಿಕ್ಕೆ ಹಾದಿ. ನೆಕ್ಸ್ಟ್ ಈ ರೀತಿ. ನೆಕ್ಸ್ಟ್ ಈ ಬಟರ್ಫ್ಲೈ ಹೋಗ್ಲಿಕ್ಕೆ ನೆಕ್ಸ್ಟ್ ಇನ್ನೊಂದು ಅದ. ಇಲ್ಲಿ ನೆಕ್ಸ್ಟ್ ಲರ್ನ್ ಟು ರೈಟ್. ಇದು ಏನು ಮಾಡ್ಬೇಕು, ನಾವು ಕರೆಕ್ಟಾಗಿ ಬರೆಯೋದನ್ನು ಕಲಿಬೇಕು. ಸೊ ಇಲ್ಲಿ ನೋಡ್ರಿ ಈ ಸ್ಮಾಲ್ ಲೆಟ್ರ್ ನಾವು ಮಿಡಲ್ 4 ಲೈನ್ ಇರ್ತಾವಲ್ಲ ಅದರಲ್ಲೇ ಬರಿಬೇಕು. ಇದು ಎಫ್. ನೋಡ್ರಿ ಇಲ್ಲಿ ಟ್ರೇಸ್ ಓವರ್ ದ ವೇವ್ಸ್ ಆ್ಯಂಡ್ ಕಲರ್ ದ ಫಿಶ್ ಅಂತ ಕೊಟ್ಟಾರ. ಇಲ್ಲಿ ಈ ರೀತಿ ನೀವು ಈ ಎಲ್ಲ ಲೈನ್ಗಳನ್ನು ಟ್ರೇಸ್ ಮಾಡಿ ಫಿಶ್ಶಿಗೆ ಕಲರ್ ಮಾಡಬೇಕು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಕಲರ್ ಮಾಡಿರಿ. ನೆಕ್ಸ್ಟ್ ಬಂದು ಇಲ್ಲಿ ರೈಟಿಂಗ್ ಟೆಕ್ಸ್ಟ್ ಅದ, ಹೌ ಟು ರೈಟ್ ಇಟ್. ಫಸ್ಟ್ ನೋಡ್ರಿ ಇಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಯು, ನೆಕ್ಸ್ಟ್ ಯು, ಯು, ವಿ, 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 ಇದು ಡಬ್ಲ್ಯೂ. ಸೇ ಅಲೌಡ್. ನೋಡ್ರಿ ಇಲ್ಲಿ ಜೋರಾಗಿ ಹೇಳಬೇಕು. ಎ ಬಿ ಸಿ ಡಿ ಇ ಎಫ್. ಸೊ ಇವತ್ತು ನಾವು ಏನು ಮಾಡೀವಂದ್ರೆ ಸೆಕೆಂಡ್ ಲೆಸನ್ NCERT ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲೆಸನ್ ಸೆಕೆಂಡ್ ಯೂನಿಟ್ 2 ಒಳಗೆ ಆಫ್ಟರ್ ಅ ಬಾತ್ ಅನ್ನೋ ಒಂದು ಪೊಯಮನ್ನು ಅಭ್ಯಾಸ ಮಾಡೀವಿ. ನೆಕ್ಸ್ಟ್ ಇದ್ರೊಳಗೆ ಬರುವಂತಹ ಪ್ರೋಸನ್ನು ಸ್ಟಡಿ ಮಾಡೋಣ.